ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಚ್ಚು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ. ಅವಳ ಈ ಥರ ಖುಷಿಯಾಗಿರೋದು ನೋಡಿ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಥ್ಯಾಂಕ್ಸ್ ದೀಪ ಅವರೇ, ಈಗಲೇ ಅವಳಿಗೂ ಖುಷಿ ಮಾಡ್ಬಾರ್ದು. ಯಾಕ್ರಿ ನೀವು ಜೀವನದಲ್ಲಿ ಯಾರನ್ನಾದ್ರೂ ಪ್ರೀತಿಸಿದ್ದೀರಾ? ಈಗ ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಮೊದಲು ಉತ್ತರ ಕೊಡಿ. ಇಲ್ಲ. ಅದಕ್ಕೆ ಪ್ರೀತಿ ಮಾಡ್ತಿರೋರಿಗೆ ತೊಂದರೆ ಕೊಡಕ್ಕೆ ಹೋಗ್ತಿದ್ದೀರಾ ಅಂದರೆ ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಮಾಡಿದ್ದೀನಿ. ಹೌದಾ? ಯಾರ್ರೀ ಅದು? ನೀವೇ. ನೀವು ನನ್ನ ಗಂಡ ಅಂದಮೇಲೆ ನಿಮ್ಮಲ್ಲಿ ಪ್ರೀತಿ ಬರೋದು ಸಹಜ ಅಲ್ವಾ? ನೀವಂತೂ ನನ್ನನ್ನು ಪ್ರೀತಿಸಲ್ಲ, ಕೊನೆ ಪಕ್ಷ ನಾನಾದರೂ ನಿಮ್ಮನ್ನು ಪ್ರೀತಿಸ್ಬೇಕಲ್ವಾ? ಇಲ್ಲಾಂದ್ರೆ ಈ ಸಂಬಂಧಕ್ಕೆ ಬೆಲೆ ಇರಲ್ಲ. ಒಂದು ವಿಷಯ ತೆಗೆದ್ರೆ ರಾಜನ್ ಕುಂಟೆಯಿಂದ ಕೋಣನ್ ಕುಂಟೆವರೆಗೂ ಹೇಳಿತಿರಲ್ರಿ, ಅದೆಲ್ಲ ಆಗಲ್ಲ. ಅವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ನಾನು ಹೋಗಿ ಕೇಳಬೇಕು. ನಮ್ಮ ಅಕ್ಕ ಅವಳು ಅದನ್ನು ತಡೆಯೋ ಹಕ್ಕು ನಿಮಗೂ ಇಲ್ಲ. ಅಯ್ಯೋ ತಂದಿನ ಥರ ಆಡ್ಬೇಡಿ ಹಸ್ಬೆಂಡು. ನೀವು ಹೋಗಿ ಕೇಳಿದ್ರು ಅಕ್ಕ ನಿಜ ಹೇಳಲ್ಲ. ಆಫೀಸಿಂದ ಫೋನ್ ಬರ್ತಿದೆ ಅಂತ ಹೇಳ್ತಾರೆ, ಬೇಕಿದ್ರೆ ಹೋಗಿ ನೋಡಿ. ಹೌದಾ? ಬೇಕಿದ್ರೆ ಕೇಳಿ ನೋಡಿ, ನಂದೇನು ಅಭ್ಯಂತರ ಇಲ್ಲ, ಹೋಗಿ. ಅಚ್ಚ ಅಚ್ಚ, ಯಾರ್ದು ಕಾಲು? ಆಫೀಸ್ ಕಾಲ್. ಓಹೋ, ಆಫೀಸ್ ಕಾಲ್. ಹೌದು. ಸಾಕು ನಕ್ಕಿ, ನೀವು ಹೇಳ್ದಂಗೆ ಆಯ್ತಲ್ಲ. ಈಗಲಾದ್ರೂ ನಂಬಿಕೆ ಬಂತಾ? ಬಂತು. ನನ್ನ ಹತ್ರನೇ ಆಫೀಸ್ ಕಾಲ್ ಅಂತ ಹೇಳಿಟ್ಟು. ಆಫೀಸ್ ಕಾಲಲ್ಲಿ ಎಲ್ಲರೂ ಈ ಥರ ಕಿಸ್ಕೊಂಡು ಮಾತಾಡ್ತಾರೆ. ಗೊತ್ತು ಭಾವನೆ, ಅದ್ರದ್ದು ಯಾರಂತ ಗೊತ್ತಾಗ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ನಿಮ್ಮ ಅಕ್ಕನೇ ಕೇಳಿ. ಮತ್ತೆ ಬೈಸ್ಕೊಳಕ್ಕ ಅದು ನಿಮಗೆ ಬಿಟ್ಟಿತ್ತು. ಸರಿ, ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.